ಹಾಗಾದರೆ ಇವತ್ತಿದು ರೂಟೀನ್ ಹೇಗೆ ಆಗ್ತದೆ ನೋಡುವ ಬನ್ನಿ. ನೋಡಿ, ಬೆಳಗ್ಗೆ ಎದ್ದು ಫಸ್ಟ್ ಸ್ಟಾರ್ಟಿಂಗ್ ತಿಂಡಿ ಮಾಡುವಂತ ರೆಡಿ ಮಾಡ್ತಿದ್ದೇನೆ. ಅನಿಲ್ ಸೇವಿಗೆ ಉಂಟಲ್ಲ, ಅದು ಮಾಡುವ ಅಂತ. ಅದಕ್ಕೆ ಫಸ್ಟಿಗೆ ನಾನು ಬಿಸಿ ನೀರು ಇಡ್ತಿದ್ದೇನೆ ಆಯಿತಾ. ಅದು ಕುದಿದು ಬರುವಾಗ ನಾನು ಇದನ್ನು ಹಾಕ್ತೇನೆ ಅದಕ್ಕೆ. ಆಗ ಚೆಂದಾಗಿ ಬರ್ತದೆ. ಒಂದು ಸ್ವಲ್ಪ ಹೊತ್ತಿಡಬೇಕು. ಅದಾಗಿ ಒಂದು ಪಾತ್ರೆ ಇರ್ತದಲ್ಲ, ಒಟ್ಟೊಟ್ಟಿರುವ ಪಾತ್ರೆ, ಅದಕ್ಕೆ ಹಾಕಬೇಕು. ಸ್ವಲ್ಪ ಹೊತ್ತಾದ ಮೇಲೆ ನಮಗೆ ಒಗ್ಗರಣೆ ಕೊಡುವಾಗ ನಾನು ತೆಗೆದು ಹಾಕ್ಬೋದು. ಬಿಸಿ ಬಿಸಿ ಇರುವಾಗಲೇ ಅದಕ್ಕೆ ಹಾಕಿರ್ತೇವಲ್ಲ, ಒಂದು ಗ್ಲಾಸ್ ತಣ್ಣಗೆ ನೀರು ಸಾಕಬೇಕಾಯ್ತಾ. ಹಾಗದು ಚಂದ ಬಿಟ್ಟು ಬರ್ತದೆ ಬಿಡಿ ಬಿಡಿಯಾಗಿ, ಇಲ್ಲದ್ರೆ ಅಂಟುತ್ತದೆ ಅದಕ್ಕೆ. ಫ್ರೆಶ್ ಅಪ್ ಆಗಿ ಬಂದೆ ಆಯ್ತಾ. ಬಂದು ನೋಡಿ ಒಗ್ಗರಣೆಗೆ ರೆಡಿ ಮಾಡ್ತಿದ್ದೇನೆ ಆಯ್ತಾ. ನೋಡಿ ಹೀಗೆಲ್ಲ ಮಾಡ್ತೇನೆ ಅಂತ, ನೀವು ಹೀಗೆ ಮಾಡುದಂತ ಕಮೆಂಟಲ್ಲಿ ಹೇಳಿ ಆಯ್ತಾ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಣ್ಣಿನ ಸನ್ನೆಯಲ್ಲಿ ಕಾವ್ಯವನಿ ಬರೆದೆ, ಹೆಚ್ಚೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ, ನನ್ನದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ, ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ತಿಂಡಿ ತಿಂದಿವತ್ತಾ. ಇದು ನನ್ನ ಪ್ಲೇಟ್, ಇದು ಹಸ್ಬೆಂಡ್ದು ಪ್ಲೇಟ್. ಅವಸ್ಥೆ ಅಂತಂದರೆ ಸಾಸಿವೆ ನಂಗೆ ಇಷ್ಟೆಲ್ಲ ಇಡ್ತೇನೆ. ನೋಡಿ, ಅಮ್ಮನ ಮನೆಗೆ ಬಂದೆ. ಹಸ್ಬೆಂಡ್ ಸ್ವಲ್ಪ ಬೇಗ ಬಂದಿದ್ದರು. ಇವನ ಪ್ರಸಾದ ಸರಿ ಆಗಲಿಲ್ಲ ಅಂತ ಮಿಡ್ಲಲ್ಲಿ ನಿಲ್ಲಿಸಿ ಪ್ರಸಾದ ಸರಿ ಮಾಡ್ತಿದ್ದಾರೆ ಹಸ್ಬೆಂಡ್. ಸ್ಕೂಲಿಗೆ ರೀಚ್ ಆದ್ವಿ, ಅಲ್ಲಿಂದ ಶಾಪಿಗೆ ರೀಚ್ ಆದ್ವಿ. ಕೆಲಸ ಸ್ಟಾರ್ಟ್ ಆಯಿತು ನಮ್ಮದು. ಆಯ್ತಾ, ನಾನು ರಿಟರ್ನ್ ಮನೆಗೆ ಹೋಗ್ತಿದ್ದೇನೆ. ಮನೆಗೆ ಹೋಗಿ ನೋಡಿ ಫಸ್ಟ್ ಚಹಾ ಕುಡಿಲಿಕ್ಕೆ ಉಂಟು ಹೇಳಿದ್ದೇನಲ್ಲ, ಹಾಗೆ ಚಹಾ ಕುಡಿತಿದ್ದೇನೆ. ಸೀದಾ ಹಸ್ಬೆಂಡ್ ಮನೆಗೆ ಹೋದೆ ಆಯ್ತು. ಇವತ್ತೊಂದು ರೆಸಿಪಿ ಮಾಡುವ ಅಂತ, ಕ್ರೀಮ್ ಬನ್. ಹಾಗೆ ಅದನ್ನು ರೆಡಿ ಮಾಡಿ ಮನೆಗೆ ನೋಡಿ ಇಟ್ಕೊಂಡು ಬಂದಿದ್ದೇನೆ. ಅದಾದಮೇಲೆ ಚಿಕ್ಕಮ್ಮ ನನಗೆ ಹೇಳಿದ್ರು ಆಯಿತಾ, ನೀನು ಯಾವಾಗ ಸಹ ಮಾಡಿ ತಿನ್ನು, ಸ್ಟೇಟಸ್ ಆಗ್ತಾನಲ್ಲ ಅದನ್ನು ನೋಡಿ. ಹಾಗೆ ಅವರಿಗೆ ಸಹ ಅದನ್ನು ಕೊಡಲಿಕ್ಕೆ ಹೋಗಿದ್ದೆ. ಅದಾಗಿ ಮನೆಗೆ ಬಂದು ಹಸ್ಬೆಂಡ್ ಹೇಳಿದ್ದು ಕಬಾಬ್ ಏನಾದ್ರು ತರುವ ಅಂತ. ಹಾಗೆ ಕಬಾಬ್ ಇಟ್ಕೊಂಡು ಬಂದು ಊಟ ಮಾಡ್ತಿದ್ದೇವೆ.